ಗೌರ್ ಗೋಪಾಲ್ ದಾಸರ ವಿಡಿಯೋ ಒಂದನ್ನ ಈಗ ತಾನೇ ನೋಡಿ ಬಂದೆ. ಒಂದು ವಿಮಾನದಲ್ಲಿ ಪ್ರಯಾಣಿಕರು ಪ್ರಯಾಣಿಸ್ತಾ ಇರ್ತಾರೆ. ಒಬ್ಬ ಪುಟ್ಟ ಹುಡುಗಿ ಹ್ಯಾರಿ ಪಾಟರ್ ಪುಸ್ತಕವನ್ನ ಓದಿಕೊಂಡು ವಿಂಡೋ ಬದಿಯಲ್ಲಿ ಕೂತಿರ್ತಾಳೆ. ಅವರ ಪಕ್ಕದಲ್ಲಿ ಒಬ್ಬ ಮಧ್ಯ ವಯಸ್ಸಿನ ಮನುಷ್ಯ ಕೂತಿರ್ತಾನೆ. ಅವನು ಆ ಹುಡುಗಿಯನ್ನ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಅವಳು ಆಗಾಗ ಆ ಹ್ಯಾರಿ ಪಾಟರ್ ಕಥೆಯನ್ನ ಓದಿ ನಗಾಡ್ತಾಳೆ. ಅವಳದ್ದೇ ಲೋಕದಲ್ಲಿ ಅವಳಿರ್ತಾಳೆ. ಆದ್ರೆ ಹೀಗೆ ಹೋಗ್ತಾ ಇರುವಂತಹ ವಿಮಾನದಲ್ಲಿ ಒಂದು ಸ್ವಲ್ಪ ಟರ್ಬ್ಯುಲೆನ್ಸ್ ಶುರುವಾಗುತ್ತೆ. ವಿಮಾನದಲ್ಲಿರುವಂತಹ ಪರಿಚಾರಕಿಯರು ಅನೌನ್ಸ್ ಮಾಡ್ತಾರೆ, ಟರ್ಬ್ಯುಲೆನ್ಸ್ ಇರುವ ಕಾರಣದಿಂದಾಗಿ ನಾವೀಗ ಬೆವರೇಜಸ್ ಅನ್ನ ಸರ್ವ್ ಮಾಡೋದಿಲ್ಲ, ಸ್ವಲ್ಪ ಮುಂದೆ ಇದೆಲ್ಲ ಸರಿಯಾದ ಮೇಲೆ ಮಾಡ್ತೀವಿ ಅಂತ. ಆದ್ರೆ ಸ್ವಲ್ಪ ಮುಂದೆ ಸರಿಯಾಗೋದಿರ್ಲಿ, ವಿಷಯ ಇನ್ನೂ ವಿಷಮವಾಗ್ತಾ ಹೋಗುತ್ತೆ. ವಿಮಾನದ ಟರ್ಬ್ಯುಲೆನ್ಸ್ ಭಯಂಕರ ಹೆಚ್ಚಾಗುತ್ತೆ. ಜನರು ಕಿರ್ಚಾಡೋದಕ್ಕೆ, ಹೆದರೋದಕ್ಕೆ, ಅಳೋದಕ್ಕೆ ಶುರು ಮಾಡ್ತಾರೆ. ವಿಮಾನದ ಪೈಲಟ್ ಆಗ ಒಂದು ಅನೌನ್ಸ್ಮೆಂಟ್ ಮಾಡ್ತಾನೆ, ನಾವು ಈ ವಿಮಾನವನ್ನ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡೋದಕ್ಕೆ ಹೊರಟಿದ್ದೀವಿ ಅಂತ. ಇನ್ನೂ ಚೀತ್ಕಾರಗಳು, ಕೂಗಾಟಗಳು ಹೆಚ್ಚಾಗ್ತಾ ಹೋಗ್ತವೆ. ಆದ್ರೆ ಈ ಮನುಷ್ಯನಿಗೆ ತನ್ನ ಪಕ್ಕದಲ್ಲಿ ಕುಳಿತಿರುವಂತಹ ಆ ಹುಡುಗಿ ಇನ್ನೂ ನಗಾಡ್ತಿದ್ದಾಳೆ, ಆರಾಮದಲ್ಲಿ ಹ್ಯಾರಿ ಪಾಟರ್ ಓದ್ತಿದ್ದಾಳೆ ಅನ್ನೋದು ಕಾಣುತ್ತೆ. ಇನ್ ದಿ ಎಂಡ್ ಎಲ್ಲವೂ ಸುಖಮಯವಾಗಿ ಅಂತ್ಯವಾಗುತ್ತೆ. ವಿಮಾನವನ್ನ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡ್ತಾರೆ. ಒಂದ್ ಸ್ವಲ್ಪ ಅಲ್ಲಿ ತರಚು ಗಾಯಗಳು ಬಿಟ್ರೆ ಹೆಚ್ಚಿನದೇನು ಯಾರಿಗೂ ಸಮಸ್ಯೆ ಆಗೋದಿಲ್ಲ. ಈ ಮನುಷ್ಯ ಎಲ್ಲ ಮುಗಿದು ಮತ್ತೆ ಆ ಹುಡುಗಿ ಹತ್ರ ಕೇಳ್ತಾನೆ. ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಆಗ ಎಲ್ಲರೂ ಅಷ್ಟು ಹೆದರಿಕೆಯಿಂದಿದ್ದಾಗ, ಏನಾಗುತ್ತೆ ಏನಾಗುತ್ತೆ ಅಂತ ಹೇಳುವಂತಹ ತಳಮಳದಲ್ಲಿದ್ದಾಗ, ಅದು ಹೇಗೆ ನೀನು ನಗಾಡಿಕೊಂಡು ಹ್ಯಾರಿ ಪಾಟರ್ ಓದಿಕೊಂಡು ಏನೂ ಆಗ್ಲಿಲ್ಲ ಅಂತಿದ್ದೆ ಅಂತ. ಅದಕ್ಕೆ ಆ ಹುಡುಗಿ ಉತ್ತರ ಕೊಡ್ತಾಳೆ, ಹೇಳ್ತಾಳೆ, ಈ ವಿಮಾನದ ಪೈಲಟ್ ನನ್ನಪ್ಪ. ಅವರಲ್ಲಿ ಎದುರುಗಡೆ ವಿಮಾನವನ್ನ ಕಂಟ್ರೋಲ್ ಮಾಡ್ತಿರ್ಬೇಕಾದ್ರೆ ನಾನು ಯಾಕೆ ಇಲ್ಲಿ ಕೂತ್ಕೊಂಡು ಆಲೋಚನೆ ಮಾಡ್ಲಿ? ಮಗಳಿಗಿಂತ ಹೆಚ್ಚಿನದವ್ರಿಗೆ ಏನಾದ್ರೂ ಇದೆಯಾ? ಹೇಗೆ ನನ್ನನ್ನ ಸೇಫ್ ಆಗಿಡ್ಬೇಕು ಅನ್ನುವಂತಹ ಯೋಚನೆ ಅವರದ್ದು. ಇಟ್ ಈಸ್ ಹಿಸ್ ವರಿ. ಅವ್ರಿರ್ಬೇಕಾದ್ರೆ ನಾನು ಆಲೋಚನೆ ಮಾಡಬೇಕಾಗಿಲ್ಲ ಅಂತ ಅವಳಂತಾಳೆ. ನಮ್ಮ ಬದುಕನ್ನ ನೀವು ಯೋಚನೆ ಮಾಡಿದಾಗ್ಲೂ ಕೂಡ ಇದೇ ಆಲೋಚನೆಯನ್ನ ನಾವು ಬೆಳೆಸಿಕೊಳ್ಬೇಕು. ಅವನೇ ಕೊಟ್ಟಂತಹ ಬದುಕಿದು. ಅವನಿಗೆ ಬೇಕಾದದ್ದನ್ನ ಮಾಡುವಂತಹ ಅಧಿಕಾರ ಅವನಿಗೂ ಇದೆ. ಆದರೆ ಅವನಿಗೂ ನೀವು ಸಂಪೂರ್ಣ ಸಮರ್ಪಣಾ ಭಾವದಿಂದ ಶರಣಾಗತರಾದಾಗ, ಇವನು ನನ್ನ ಮಗ, ಇವಳು ನನ್ನ ಮಗಳು ಅಂತ ಹೇಳುವಂತಹ ಭಾವ, ಅದು ನೀವು ಶರಣಾಗತರಾಗದಿದ್ರೂ ಇರುತ್ತೆ. ಬಟ್ ಟು ಕನೆಕ್ಟ್ ಟು ಹಿಮ್ ಬೆಟರ್, ಆ ಶರಣಾಗತಿಯ ಭಾವ ಇದ್ರೆ ಸಾಕು. ಯಾವುದು ಒಳ್ಳೆಯದು, ನಿಮಗೆ ಏನು ಬೇಕು, ನಿಮಗೆ ಎಷ್ಟು ಬೇಕು, ಅದು ನಿಮಗಿಂತ ಚೆನ್ನಾಗಿ ಅವನಿಗೆ ಗೊತ್ತು. ಅವನದನ್ನ ಕೊಡ್ತಾನೆ. 32.5 ವರ್ಷಕ್ಕೆ ಹೆಂಡತಿಯನ್ನ ಕಳ್ಕೊಂಡೆ ನಾನು. ಈ ವಯಸ್ಸಿನಲ್ಲಿ ಎಷ್ಟೋ ಜನರಿಗೆ ಇನ್ನು ಮದುವೆಯೇ ಆಗಿರೋದಿಲ್ಲ. ಮದುವೆ ಆದವರಿಗೆ ಎಷ್ಟೋ ಜನಕ್ಕೆ ಮಕ್ಕಳಿರೋದಿಲ್ಲ. ಮಕ್ಕಳಿದ್ರು ಮಕ್ಕಳು ಹೇಳಿದ ಹಾಗೆ ಕೇಳೋದಿಲ್ಲ. ಗಂಡ ಹೆಂಡತಿಯ ನಡುವೆ ಜಗಳ ಇರುತ್ತೆ. ಇದು ಯಾವುದೂ ಇಲ್ಲದಂತಹ ಸುಖಮಯವಾದಂತಹ ಬದುಕು ನಮ್ಮದಾಗಿತ್ತು. ಅನುರೂಪಳಾದಂತಹ ಪತ್ನಿ, ತುಂಬಾ ಚಂದದ ಮಗಳು, ಹೇಳಿದಂತಹ ಮಾತನ್ನ ಕೇಳುವ, ತನ್ನದೇ ಆದಂತಹ ಬಾಲ್ಯದ ಆಟಗಳನ್ನ ಆಡುವಂತಹವಳವಳು. ಇವತ್ತು ನನ್ನನ್ನ, ನನ್ನ ಮಗಳನ್ನ ನನ್ನ ಅಪ್ಪ ಅಮ್ಮನ ಜೊತೆಯಲ್ಲಿ ಬಿಟ್ಟು ನನ್ನ ಹೆಂಡತಿ ಹೋಗಿದ್ದಾಳೆ. ಬಟ್ ಏನ್ ಮಾಡೋದು? ದಿಸ್ ಈಸ್ ಗಾಡ್ಸ್ ಪ್ಲಾನ್. ಅವನ ಪ್ರತಿಯೊಂದು ನಿರ್ಧಾರಗಳನ್ನ ನಾವು ಪ್ರಶ್ನಿಸಿಕೊಂಡು ಕೂತ್ರೆ, ನಮಗ್ ಒಳ್ಳೇದಾದಾಗ ನಾನು ಮಾಡಿದ್ದು ಅಂತ ಹೇಳಿಕೊಂಡು, ಕೆಟ್ಟದಾದಾಗ ಅವನು ಮಾಡ್ದ ಅಂತ ಹೇಳಿ ಅವನತ್ರ ನಾವು ಕೋಪಿಸಿಕೊಂಡು ಬದುಕಿದ್ರೆ ಅದ್ರಿಂದ ಏನು ಉಪಯೋಗ? ಟ್ರಸ್ಟ್ ಇನ್ ಹಿಸ್ ಪ್ಲಾನ್. ಅವನಿಗೆ ನಿಮಗೇನು ಒಳ್ಳೆಯದು, ಯಾವಾಗ ಏನು ಬೇಕು, ಎಷ್ಟು ಕೊಡಬೇಕು, ಯಾವಾಗ ವಾಪಸ್ ಕಿತ್ಕೋಬೇಕು, ಕಿತ್ಕೊಂಡ ಮೇಲೆ ಯಾವ ಭಾವವನ್ನ ನಿಮ್ಮ ತಲೆಯಲ್ಲಿ ತುಂಬಬೇಕು, ಅದೆಲ್ಲವೂ ಗೊತ್ತು. ಜಸ್ಟ್ ಟ್ರಸ್ಟ್ ಇನ್ ಹಿಮ್, ಜಸ್ಟ್ ಟ್ರಸ್ಟ್ ಇನ್ ಹರ್, ಅಂಡ್ ಲಿವ್ ಯುವರ್ ಲೈಫ್ ಹ್ಯಾಪಿ.